ಮತ್ತೆ ಎಲ್ಲಿಗೆ ಪಯಣ ಅಂತ ಆ ದಿನ ನಾವು ಹೊರಟದ್ದು ಬಿಸ್ಲೆಘಾಟ್ ಕಡೆಗೆ. ಶಾಲಾ ದಿನದ ಗೆಳೆಯರೆಲ್ಲ ಅವರವರ ಜವಾಬ್ದಾರಿ, ಕನಸು ಅಂತ ಜೀವನದ ಸಮುದ್ರದೊಳಗೆ ಈಜಾಡೋದ್ರಲ್ಲೇ ಬ್ಯುಸಿ ಆಗಿದ್ರು. ಆದ್ರೆ ಆ ದಿನ ಹಾಗೋ ಹೀಗೋ ನಾವು ಮೂವರು ಭೇಟಿಯಾಗುವ ಅವಕಾಶ ಸಿಕ್ಕಿತ್ತು. ನಮಗೆ ಭೇಟಿ ಆಗುವುದು ಉದ್ದೇಶ ಆಗಿತ್ತು, ಆದ್ರೆ ಪ್ರಯಾಣ ಅದಕ್ಕೆ ನೆಪ ಆಗಿತ್ತು ಅಷ್ಟೇ. ನಾವು ಹುಡುಗರು ಸೇರಿದ್ರೆ ಅಷ್ಟೇ ಬಿಡಿ, ಗುಂಡಿ ರಸ್ತೆಯಿಂದ ಹಿಡಿದದ್ದು ಪ್ರಸ್ತುತ ಪ್ರಪಂಚದ ಬಗ್ಗೆ ಎಲ್ಲಾ ಚರ್ಚೆ ಮಾತುಕತೆಗಳು ಅಲ್ಲಿ ಬರ್ತವೆ. ಹೊರಟ ದಾರಿ ಬಿಸ್ಲೆಘಾಟ್ ಆದ್ರಿಂದ ನಮ್ಮ ಕುಕ್ಕೆ ಸುಬ್ರಾಯ ದೇವರ ಅಂಗಣದಿಂದಲೇ ಹೋಗ್ಬೇಕಾಗಿತ್ತು. ಘಾಟ್ ಎಂಟ್ರಿ ಆಗ್ತಾ ಇದ್ದಾಗೆ ಗಡಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಶರಣು ಹಾಕಿ ಅಲ್ಲಿನ ವಾತಾವರಣದ ಗಾಳಿ ತಿಂದು ಮುಂದೆ ಹೊರಟಿದ್ವು. ನಮ್ಮ ರಕ್ಷಿತ್ ಶೆಟ್ರು ಹೇಳಿದಾಗೆ ಕೆಲವೊಂದ್ಸಲ ಹೋಗೋ ಪ್ಲೇಸ್ ಗಿಂತ ಹೋಗ್ತಾ ಇರೋ ದಾರಿ ಇಷ್ಟ ಆಗುತ್ತೆ. ಹೇಳಿದಾಗೆ ಹೊರಟಿದ್ದ ಜಾಗಕ್ಕೆ ಹೋಗ್ಲಿಕ್ಕೆ ಆಗದೆ ಇದ್ರು ಕೂಡ ದಾರಿ ಉದ್ದಕ್ಕೆ ಅದೆಷ್ಟೋ ನೆನಪು ಮತ್ತೆ ಬಾಲ್ಯದ ಮಾತುಕತೆಗಳನ್ನ ಹೊತ್ತು ವಾಪಸ್ ಹೊರಟಿದ್ದು. ಚಂದಮ ನೇಸರ ಏರಿದ್ದಾಗಿತ್ತು. ನಾವು ವಾಪಸ್ ಮನೆ ಕಡೆಗೆ ಮುಖ ಮಾಡಿದ್ದು ಆಯ್ತು. ಸಣ್ಣದೊಂದು ಪಯಣ, ಮನಸ್ಸಿಗೆ ದೊಡ್ಡದೊಂದು ನೆಮ್ಮದಿ. ಜೀವನದ ಓಟದಲ್ಲಿ ತುಂಬಾ ಜನರನ್ನ ಕಳ್ಕೊಂಡಿರ್ತೇವೆ, ಅದೆಷ್ಟೋ ಜನರನ್ನ ಭೇಟಿಯಾಗಿರ್ತೇವೆ. ಆದ್ರೆ ಕೆಲವೊಂದು ಹಂತದಲ್ಲಿ ಒಮ್ಮೆ ತಿರುಗಿ ನೋಡಿದಾಗ ಆ ಬಾಲ್ಯದ ದಿನಗಳ ಗೆಳೆತನಗಳು ಎಷ್ಟೋ ಚಂದ ಇತ್ತಲ್ವಾ ಅಂತ ಅನಿಸ್ತದೆ. ದೂರದಲ್ಲಿರುವ ನಿಮ್ಮ ಸ್ನೇಹಿತರನ್ನ ಟ್ಯಾಗ್ ಮಾಡಿ ಮತ್ತೊಮ್ಮೆ ನಮ್ಮ ಭೇಟಿ ಯಾವಾಗ ಅಂತ ಪ್ರಶ್ನೆ ಮಾಡಿ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.